ನಾನು ಮೊದಲನೇದಾಗಿ ದ್ವೇಷ ಭಾಷಣ ಮತ್ತು ದ್ವೇಷ ಪ್ರಕರಣಗಳ ಏನು ಒಂದು ಮಸೂದೆ ಪಾಸ್ ಆಗಿದೆ ಅದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈಗಾಗಲೇ ನಾವು DC ಗಳಿಗೆಲ್ಲ ಮನವಿಗಳನ್ನು ಕೂಡ ಕೊಟ್ಟಿದ್ದೀವಿ. ಇದು ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಅಪೀಸ್ಮೆಂಟ್ ಮಾಡುವಂಥದ್ದು, ಮುಸ್ಲಿಮರ ಒತ್ತಡಕ್ಕೆ ಮಣದು ಮಾಡ್ತಾ ಇರುವಂಥ ಈ ಮಸೂದೆ ಅಂತನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎರಡನೇದು, ಟಾರ್ಗೆಟ್ ಹಿಂದೂಗಳನ್ನು ಮಾಡಿದ್ದಾರೆ. ಅವರು ಮುಸ್ಲಿಮರ ಘಟನೆಗಳಿಗೆ, ಮುಸ್ಲಿಮರ ದ್ವೇಷ ಭಾಷಣಕ್ಕೆ ಲಕ್ಷ್ಯ ಕೊಡೋದೇ ಇಲ್ಲ. ಆದರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ವ್ಯವಸ್ಥಿತವಾಗಿ ಇಲ್ಲಿಯವರೆಗೆ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಇದೇ ಮಸೂದೆಯ ಮೂಲಕ ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೊಂದು ಸಂವಿಧಾನ ಬಾಹಿರವಾದಂತಹದ್ದು, ಅಂಬೇಡ್ಕರಿಗೆ ಅಪಮಾನ ಮಾಡಿದಂತಹದ್ದು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದು ಸರಿಯಲ್ಲ, ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ. ಈಗ ಇತ್ತೀಚೆಗೆ RSS 100 ವರ್ಷ ಆಗಿದೆ ಮತ್ತು 100ನೇ ವರ್ಷದ ನಿಮಿತ್ತವಾಗಿ ಇಡೀ ದೇಶಾದ್ಯಂತ 1,00,000ಕ್ಕೂ ಹೆಚ್ಚು ಹಿಂದೂ ಸಭೆಗಳನ್ನು ಮಾಡುವಂತಹ ನಿರ್ಧಾರವನ್ನು ತಗೊಂಡಿದ್ದಾರೆ. ಪಥಸಂಚಲನ, ರೂಟ್ ಮಾರ್ಚ್ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಸೊ ಸಮಾಜ ಮತ್ತು ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನೆ ಮಾಡಿದ್ದಾರೆ. ಇತ್ತೀಚೆಗೆ ನಡೆದಂತಹ ಗಣೇಶೋತ್ಸವ ಇರ್ಬೋದು, ರಾಮನವಮಿ ಇರ್ಬೋದು, ಹನುಮ ಜಯಂತಿ ಇರ್ಬೋದು, ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ಇದು ಎಲ್ಲೋ ಒಂದು ಕಡೆಗೆ ಹೊಟ್ಟೆ ಉರಿ ಆಗ್ತಾ ಇದೆ. ಸೊ ಹಿಂದೂ ಸಮಾಜ ಕಾಂಗ್ರೆಸ್ನಿಂದ ಇವತ್ತು ವ್ಯತಿರಿಕ್ತವಾಗಿ ಹಿಂದುತ್ವ ಕಡೆ ಹೋಗ್ತಾ ಇದೆ ಅಂತನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ. ಸೊ ಇದಕ್ಕೆ ಎಲ್ಲಾದರೂ ಒಂದು ಹಿಡಿತ ತರಬೇಕು, ಇದನ್ನ ಹತ್ತಿಕ್ಕಬೇಕು ಅನ್ನುವಂಥದ್ದೇ ಇದನ್ನ ಮುಖ್ಯವಾಗಿ ಕಾರಣ. ಇನ್ನು ನಾನು ಹೇಳೋದು, ಮುಸ್ಲಿಮರು ಬೆಳಗ್ಗೆ 5 ಗಂಟೆ, 4 ಗಂಟೆ, 5 ಗಂಟೆ, 4:30, 5:30 ಹೀಗೆಲ್ಲ ಬೆಳಗ್ಗೆ ಅಜಾನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಅದು? ಅಲ್ಲಾ ಒಬ್ಬನೇ ದೇವರು, ಉಳಿದವರು ಯಾರೂ ದೇವರಲ್ಲ ಅಂತ ಅನ್ನುವಂಥ ಇದು ದ್ವೇಷ ಅಲ್ಲೇನಿದು? ನೀವು ಈ ನಮ್ಮ ದೇಶದಲ್ಲಿ ಬಹು ಉಪಾಸಕರು ನಾವಿದ್ದೀವಿ. ನಮ್ಮ ಎದುರುಗಡೆನೆ ನಾವು ಪ್ರತಿ 5 ದಿನ ಕೇಳ್ಬೇಕು ಅದನ್ನ. ನಾವು ಅಲ್ಲ ಒಬ್ಬನೇ ದೇವರು ಅಂತ ಅನ್ನುವಂಥದ್ದು ಕೇಳ್ಬೇಕಾ? ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಒಳಗಡೆಗೆ, ಆದ್ರೆ ಇದು ಬಹಿರಂಗವಾಗಿ ಇದು ದ್ವೇಷ ಅಲ್ಲ. ಇದು ನೀವು ಒಳಗಡೆ ಮಾಡುವಂಥದ್ದು ಇವತ್ತು ಹೇಳಿದೆ, ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಮಾಡುವಂಗಿಲ್ಲ ಅಂತನ್ನುವಂಥದ್ದು ಸಂವಿಧಾನ ಹೇಳಿದೆ. ಇದಕ್ಕೆ ಹಾಗಾದ್ರೆ ಏನ್ ಕ್ರಮ ತಗೊಳ್ತಾರೆ ನೋಡೋಣ. ಇನ್ನು ಪ್ರತಿ ಶುಕ್ರವಾರ ನಮಾಜದ ಸಮಯದಲ್ಲಿ ಇಂಥ ದ್ವೇಷ ಭಾಷಣಗಳಾಗ್ತವೆ. ಅಲ್ಲಿ CC ಕ್ಯಾಮೆರಾ ಇಲ್ಲ, ಆ ಭಾಷಣದ್ದು ಇಡೀ ಊರು ತುಂಬೆಲ್ಲ ಕೇಳಿಸುತ್ತೆ. ಇಂಥ ದ್ವೇಷ ಭಾಷಣಗಳು ನಡೀತಾ ಇದ್ದಾವೆ. ಹಾಗಾದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ನೋಡೋಣ ಈ ಮಸೂದೆಯ ಮೂಲಕ. ಸೊ ಈ ರೀತಿಯ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಮಾಡ್ತಾ ಇರುವಂತಹದ್ದು ಇದು ಸರಿಯಲ್ಲ. ಇನ್ನು ನಿಮ್ಮ ವ್ಯಾಖ್ಯಾನ ದ್ವೇಷ ಭಾಷಣ ಅಂತಂದ್ರೆ ಏನು? ನಾವು ಇವತ್ತು ನಮ್ಮ ಹಿಂದೂ ಹುಡುಗಿಯರನ್ನ ವ್ಯವಸ್ಥಿತವಾಗಿ ಲವ್ ಜಿಹಾದ್ನಲ್ಲಿ ಫಸಾಯಿಸಿ ನೀವು ಬುರ್ಕ ಹಾಕಿಸ್ತೀರಿ, ಗೋಮಾಂಸ ತಿನ್ನಿಸ್ತೀರಿ, ಅವಳಿಗೆ ಮೋಸ ಮಾಡಿ ವೇಶ್ಯಾವಾಟಿಕೆ ಅಥವಾ ಜಿಹಾದಿಗೆ ತೊಡಗಿಸ್ತಾ ಇರುವಂತದ್ದು ಇವತ್ತು ಸಾವಿರಾರು ಕೇಸುಗಳು ಹೊರಗಡೆ ಬಂದಿದ್ದಾವೆ. ಆ ಹುಡುಗಿಯನ್ನ ಬಚಾವ್ ಮಾಡೋದು, ಆ ಹುಡುಗಿಯ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಸೊ ಹಾಗಾದ್ರೆ ಇದು ದ್ವೇಷ ಭಾಷಣನಾ? ಮುಸ್ಲಿಮರ ವಿರುದ್ಧ ಹೋರಾಟ ಮಾಡಿದ್ರೆ ಇದು ದ್ವೇಷನಾ? ಈ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ದಾಗಲೂ ಕೂಡ ನಿರಂತರವಾಗಿ ಗೋ ಹತ್ಯೆ ಆಗ್ತಾ ಇದೆ, ಗೋ ಕಳ್ತನ ಆಗ್ತಾ ಇದೆ, ಗೋಮಾಂಸ ಸಪ್ಲೈ ಆಗ್ತಾ ಇದೆ. ಅದರ ವಿರುದ್ಧ ನಾವು ಹೋರಾಟ ಮಾಡಿದರೆ ಇದು ದ್ವೇಷನಾ? ಅದರ ವಿರುದ್ಧ ಮಾತನಾಡಿದ್ರೆ ಇದು ದ್ವೇಷ ಆಗತ್ತಾ? ಮತಾಂತರ, ಕ್ರಿಶ್ಚಿಯನ್ರು ಇವತ್ತು ಓಪನ್ ಆಗಿ ಎಲ್ಲ ಹಳ್ಳಿ ಹೋಗಿ ಇವತ್ತು ಮತಾಂತರವನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹಿಂದೂಗಳನ್ನ ವ್ಯವಸ್ಥಿತವಾಗಿ ಮೋಸದಿಂದ, ಒತ್ತಾಯದಿಂದ, ಆಶೆಯಿಂದ, ಆಮಿಷದಿಂದ ಇವತ್ತು ಮತಾಂತರ ಮಾಡ್ತಾ ಇದ್ದಾರೆ. ಸೊ ಆ ಮತಾಂತರದ ವಿರುದ್ಧ ನಾವು ಮಾತನಾಡಿದ್ರೆ ಅಥವಾ ಹೋರಾಟ ಮಾಡಿದ್ರೆ ಇದು ದ್ವೇಷನ? ಇದು ಸೊ ಯಾವುದು ದ್ವೇಷ? ನಮ್ಮ ದೇಶದ ರಕ್ಷಣೆ ಮಾಡುವಂತ ನಾವು ಹಿಂದೂ ಸಮಾಜವನ್ನ ಜಾಗೃತಿ ಸಂಘಟನೆ ಮಾಡುವಂಥದ್ದು ಇದು ದ್ವೇಷ ಆಗುವುದಿಲ್ಲ. ದ್ವೇಷ ನಮ್ಮ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಪ್ರವೃತ್ತಿ, ದ್ವೇಷದ ಭಾಷಣದ ಈ ಮಸೂದೆ ನಮಗೇನ ತಾಗೋದಿಲ್ಲ, ಇದನ್ನ ಪ್ರಯೋಜನ ಇಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ನಾವು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ,
ನಾವು ದಂಡ ಕೊಟ್ಟರೂ ಚಿಂತೆ ಇಲ್ಲ, ಹಿಂದೂ ಸಮಾಜವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಹೊಣೆ ಇದೆ, ನಾವು ಮಾಡೇ ಮಾಡೋರು ಅಂತನ್ನುವಂಥದ್ದು ನಾನು ನೂರಕ್ಕೆ ನೂರು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ವ್ಯವಸ್ಥಿತವಾಗಿ ಕಸ್ಕೊಂಡು ನಾವು ಮಾತಾಡ್ತೀವಿ. ಮಾತನಾಡಿದ ನಂತರ ನಮಗೆ ಕೇಸ್ ಹಾಕಿ ನೀವು, ಆದರೆ ಮಾತನಾಡುವಂತಹದ್ದೇ ನೀವು ಇವತ್ತು ಅದನ್ನು ಕುತ್ತಿಗೆ ಸಿಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ಭಯಾನಕವಾದಂದರೆ ಮಾಧ್ಯಮದ ಮೇಲೂ ಕೂಡ ಈ ದ್ವೇಷ ಭಾಷಣ, ದ್ವೇಷ ಪ್ರಕರಣಗಳನ್ನು ಪ್ರಕಟಣೆ ಮಾಡೋಂಗಿಲ್ಲ, ಮಾಡಿದರೆ ಅದು ಕೂಡ ಶಿಕ್ಷಾರ್ಹ ಅಂತನ್ನುವಂಥದ್ದು ಮಸೂದೆಯಲ್ಲಿ ಮಂಡನೆ ಮಾಡಿದ್ದು. ಇದಂತೂ ಬಹಳ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಇವತ್ತು ಮಾಧ್ಯಮಗಳು ಮನೆ ಮನೆ ವಿಷಯವನ್ನು ತಲುಪಿಸೋದ್ರಿಂದನೇ ಇವತ್ತು ಕಾಂಗ್ರೆಸ್ಸು, ಇವತ್ತು ರಾಜಕಾರಣಿಗಳ ಬಟ್ಟ ಬಯಲ ಆಗ್ತಾ ಇದ್ದಾರೆ. ಸೊ ಅಂಥದನ್ನೂ ಕೂಡ ಇವತ್ತು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇರೋದು, ಇದು ಕೂಡ ಬಹಳ ದೊಡ್ಡ ಡೇಂಜರಸ್ಸು, ಗಂಭೀರವಾದ್ದು ಅಂತನ್ನುವಂಥದ್ದು ನಾನು ಹೇಳ್ತೀನಿ.